This is the another topic I am going to deliver to you students. ಇದು BA ಎಕನಾಮಿಕ್ಸ್ ವಿಷಯ. ಇದನ್ನು ನಾವು ಮ್ಯಾನೇಜರ್ ಎಕನಾಮಿಕ್ಸಲ್ಲಿ ಪ್ರಾಬ್ಲಮ್ಸ್ ಆಫ್ ಟೈಮ್ ಪರ್ಸ್ಪೆಕ್ಟಿವ್ ಪ್ರಿನ್ಸಿಪಲ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ. ಪ್ರಾಬ್ಲಮ್ಸ್ ಆಫ್ ಟೈಮ್ ಪರ್ಸ್ಪೆಕ್ಟಿವ್. ಟೈಮ್ ಪರ್ಸ್ಪೆಕ್ಟಿವ್ ಪ್ರಿನ್ಸಿಪಲ್ ಅಂದ್ರೇನು ಅಂತ ಅಂದರೆ, ಸಮಯ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಅಂಶ. ಆ ಸಮಯದ ಪರಿಗಣನೆಯನ್ನು ಮೊದಲು ಅರ್ಥಶಾಸ್ತ್ರಕ್ಕೆ ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ಆಲ್ಫ್ರೆಡ್ ಮಾರ್ಷಲ್. ಸೊ from onwards, time has got more importance, vital importance in economic theory. So Alfred Marshall pointed out that vital importance of time in the economic theory. ಉದ್ಯಮದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಸಮಯ ಅನ್ನೋದು ಎಷ್ಟು ಪ್ರಮುಖವಾದಂಥ ಒಂದು ಅಂಶ ಅನ್ನೋದನ್ನು ಆಲ್ಫ್ರೆಡ್ ಮಾರ್ಷಲ್ ತುಂಬ ಅರ್ಥಗರ್ಭಿತವಾಗಿ, ತುಂಬ ಪ್ರಮುಖವಾಗಿ, ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಹಾಗಾದ್ರೇನು ಹಾಗಾದರೆ ಅಂತ ತಿಳ್ಕೊಂಡು ಇದಕ್ಕೆ ಮುಂದೆ ಹೋಗೋಣ. ಅಂದರೆ ಒಂದು ಉದಾಹರಣೆ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳಬೇಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಉಡುಗೊರೆಯಾಗಿ 1,000 ರೂಗಳನ್ನ ಕೊಡೋದಕ್ಕೆ ಮುಂದೆ ಬರ್ತಿದ್ದಾನೆ ಅಂತ ಹೇಳಿದ್ರೆ, ಆ 1,000 ರೂಗಳನ್ನು ಅಂದೇ ಅವನು ಇಸ್ಕೊಳ್ತಾನೆ, ಆ ದಿನವೇ ಇಸ್ಕೊಳ್ತಾನೆ. ಒಂದು ವೇಳೆ ಅದೇ 1,000 ರೂಪಾಯಿಯನ್ನು ಮುಂದಿನ ವರ್ಷ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರೆ, ಮುಂದಿನ ವರ್ಷ ಅದು 1,000 ರೂಗಳಿಗೆ ಅದೇ ಮೌಲ್ಯ ಇರೋದಿಲ್ಲ ಅಂತ ಹೇಳಿದ್ರೆ ಅದರ ಮೌಲ್ಯ ಕಡಿಮೆಯಾಗಿರುತ್ತೆ. ಹಾಗಾಗಿ ಟೈಮ್ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ನಾವು ನೋಡೋದಿದ್ರೆ, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಡಿಸಿಷನ್ ಮೇಕಿಂಗ್ ಪೀರಿಯಡ್. ಸೊ ಬೈ ಅನಲೈಸಿಂಗ್ ಇಟ್ ಇನ್ ದಿ ಟೈಮ್ ಪರ್ಸ್ಪೆಕ್ಟಿವ್, ಡಿಸ್ಕರ್ಟ್ ಪ್ರಿನ್ಸಿಪಲ್ ಅಂತ ಇನ್ನೊಂದಿದೆ, ಅದರಲ್ಲೂ ತಿಳ್ಕೊಳ್ತೀವಿ ಟೈಮ್ ಪರ್ಸ್ಪೆಕ್ಟಿವ್, ಸಮಯದ ಬಗ್ಗೆ. ಸೊ ಇಲ್ಲಿ ಸಮಯದ ಬಗ್ಗೆ ಹೇಗೆ ಈ ಸಿದ್ಧಾಂತದಲ್ಲಿ ನಾವು ನೋಡ್ತಾ ಹೋಗ್ತೀವಿ ವಿಚಾರಗಳನ್ನ ಅಂತ ನೋಡ್ತಾ ಹೋಗೋಣ. ಸಪೋಸ್ ಎ ಫರ್ಮ್ ಹ್ಯಾವಿಂಗ್ ಎ ಟೆಂಪರರಿ ಐಡಲ್ ಕೆಪಾಸಿಟಿ ರಿಸೀವ್ಡ್ an order for 10,000 units of product. The customer is willing to pay only 4 rupees per unit or 40,000 for the whole lot, but no more. So the short-term incremental cost, ignoring the fixed cost, is only 3 rupees. Therefore, the contribution to overhead and profit is 1 per unit or 10,000 per lot. If the firm executes this order, it will have to face the following repercussion in the long run. So ಇದು ಎಕ್ಸಾಂಪಲ್ಸ್ ಅಥವಾ ಪ್ರಾಬ್ಲಮ್ಸ್ ಆಫ್ ಟೈಮ್ ಪರ್ಸ್ಪೆಕ್ಟಿವ್. ಸೊ ಹೇಗೆ ಅದು ಲಾಂಗ್ ರನ್ನಲ್ಲಿ ರಿಪರ್ಕಷನ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಮೇ ನಾಟ್ ಬಿ ಏಬಲ್ ಟು ಟೇಕ್ ಅಪ್ ಬಿಸ್ನೆಸ್ ವಿತ್ ಅ ಹೈಯರ್ ಕಾಂಟ್ರಿಬ್ಯೂಷನ್ ಇನ್ ಲಾಂಗ್ ರನ್. ಲಾಂಗ್ ರನ್ನಲ್ಲಿ ಡಿಸಿಷನ್ನ ತೆಗೆದುಕೊಳ್ಳೋದಕ್ಕೆ ಆಗದೇ ಇರ್ಬೋದು, ಹೈಯರ್ ಕಾಂಟ್ರಿಬ್ಯೂಷನನ್ನು ಮಾಡೋದಕ್ಕೆ ಆಗದೇ ಇರಬಹುದು ಅಂತ. ದ ಅದರ್ ಕಸ್ಟಮರ್ಸ್ ಮೇ ಆಲ್ಸೋ ಡಿಮಾಂಡ್ ಎ ಸಿಮಿಲರ್ ಲೋ ಪ್ರೈಸ್. ಒಂದು ವೇಳೆ ನಾವು ಲೋ ಪ್ರೈಸನ್ನು ನಿಗದಿ ಮಾಡಿದ್ದೀವಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಕಸ್ಟಮರ್ಸು ಅದೇ ಒಂದು ಬೆಲೆಯನ್ನು ಅಂದರೆ ಒಂದು
ಲೋ ಬೆಲೆಯನ್ನು ನಿಗದಿ ಮಾಡಿ ಅಂತ ಡಿಮಾಂಡ್ ಮಾಡ್ಬೋದು, ಕಡಿಮೆ ಬೆಲೆಯನ್ನು ನಿಗದಿ ಮಾಡಿ ಅಂತ ಡಿಮಾಂಡ್ ಮಾಡ್ಬೋದು. ದ ಇಮೇಜ್ ಆಫ್ ದಿ ಫರ್ಮ್ ಮೇ ಬಿ ಸ್ಪಾಯ್ಲ್ಡ್ ಇನ್ ದಿ ಬಿಸ್ನೆಸ್ ಕಮ್ಯುನಿಟಿ ಅಂತ ಹೇಳಿದ್ರೆ, ಲೋ ಪ್ರೈಸನ್ನು ನಿಗದಿ ಮಾಡಿದಂಥ ಸಂದರ್ಭದಲ್ಲಿ ಉದ್ಯಮದ ಇಮೇಜ್ ಅಂತ ಏನಿದೆ ಅದು ಇಮೇಜ್ ಅದರ ಸ್ಕೋಪ್ ಕಡಿಮೆ ಆಗಬಹುದು ಅಂತ. ದ ಲಾಂಗ್ ರನ್ ಎಫೆಕ್ಟ್ಸ್ ಆಫ್ ಪ್ರೈಸಿಂಗ್ ಬಿಲೋ ಫುಲ್ ಕಾಸ್ಟ್ ಮೇ ಬಿ ಮೋರ್ ದ್ಯಾನ್ ಆಫ್ ಸೆಟ್ ಎನಿ ಶಾರ್ಟ್ ರನ್ ಅಗೈನ್. ಸೊ ಲಾಂಗ್ ರನ್ ಎಫೆಕ್ಟ್ಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟು, ಮತ್ತು ಶಾರ್ಟ್ ರನ್ ಕೂಡ ಹೌದು. ಇದಿಷ್ಟು ವಿಷಯಗಳನ್ನು ಪ್ರಾಬ್ಲಮ್ಸ್ ಆಫ್ ಟೈಮ್ ಪರ್ಸ್ಪೆಕ್ಟಿವಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅಂತೇಳಿದ್ರೆ ಆಲ್ಫ್ರೆಡ್ ಮಾರ್ಷಲ್ ಇರ್ತಕ್ಕಂತಹ ಒಂದು ಮಾಹಿತಿ ಏನಿದೆ ಟೈಮ್ ಪರ್ಸ್ಪೆಕ್ಟಿವ್ ಪ್ರಿನ್ಸಿಪಲ್, ಅದು ವೆರಿ ಇಂಪಾರ್ಟೆಂಟು. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಉದ್ಯಮದಲ್ಲಿ ಕಾಲ ಅಂತೇಳಿದ್ರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವಿಕೆ ಇದೆಯಲ್ಲ, ಅದು ಉದ್ಯಮದ ಲಾಭ ಮತ್ತು ನಷ್ಟಗಳನ್ನು ನಿರ್ಧಾರ ಮಾಡಿರುತ್ತೆ. ಸರಿಯಾದ ಕಾಲಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಾಗ ಉದ್ಯಮದಲ್ಲಿ ಹೆಚ್ಚು ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ.